ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ನನಗೆ ದುಡ್ಡು ಹುಟ್ಟತಾ ಇಲ್ಲ ಅಥವಾ ತುಂಬ ಮನಿ ಸ್ಟ್ಯಾಗ್ನೆಂಟ್ ಇದೆ ಅಥವಾ ಮನಿ ಸ್ಟೆಬಿಲಿಟಿ ಇಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ಬಂದರೂ ದುಡ್ಡು ನಿಲ್ತಾ ಇಲ್ಲ, ಪದೇ ತಿಂಗಳು ನಾನು ಸಾಲ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಂದರೆ ಇದನ್ನು ಹೇಗೆ ರಿವೈಂಡ್ ಮಾಡೋದು, ಹೇಗೆ ಅಂತಂದರೆ ಪ್ರತಿ ಅಮಾವಾಸ್ಯೆಗೆ, ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾವು ಪ್ರತಿ ಅಮಾವಾಸ್ಯೆಗೆ ನ್ಯೂ ಡೇ ಅಂತ ತಗೊಳ್ತೀವಿ. ಸೊ ಪ್ರತಿ ಅಮಾವಾಸ್ಯೆ ಆದ ಮಾರನೇ ದಿನ ನಮಗೆ ಹೊಸ ದಿನ, ಅಂದರೆ ಹೊಸ ಮಂತ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವೇನು ಮಾಡಬೇಕು, ಒಂದು ಮುಷ್ಟಿಯಲ್ಲಿ ಈ ಒಂದು ಚಕ್ಕೆ ಪುಡಿನ ನಾವು ಇದನ್ನು ಇಟ್ಕೊಳ್ಬೇಕಾಗತ್ತೆ ಕೈಯಲ್ಲಿ. ಚಕ್ಕೆ ಪುಡಿನ ಇಟ್ಕೊಂಡು ಮನೆ ಅಂದರೆ ಹೊಸಲಿಂದ ಆಚೆ ಹೋಗಿ ನಮ್ಮ ಈ ತಿಂಗಳ ಒಂದು ಏನು ಅಂತಂದರೆ ಒಂದು ಅಜೆಂಡಾ ಮಾಡ್ಕೋಬೇಕು. ಹೇಗೆ ಅಂತಂದರೆ ನಮಗೆ ಈ ತಿಂಗಳು ನಮ್ಗೆ ಏನೇನಾಗಬೇಕು ಅಥವಾ ನಮಗೆ ಏನೇನು ಪರಿಸ್ಥಿತಿಗಳು, ಕಷ್ಟದ ಪರಿಸ್ಥಿತಿಗಳಿದೆ ಅಥವಾ ಹಣದ ಅಡಚಣೆಗಳಿರ್ಬೋದು ಅಥವಾ ಮನೆಯಲ್ಲಿ ಕಿರಿಕಿರಿ ಇರ್ಬೋದು, ಇದನ್ನೆಲ್ಲ ನಾವು ಒಂದು ಪಾಸಿಟಿವ್ ಆಗಿ ಹೇಳ್ತಾ ಹೋಗಬೇಕು. ಅಂತಂದರೆ ಹಣ ನನಗೆ ಹರಿವು ಬರ್ತಾ ಇದೆ, ನನ್ನ ಹತ್ರ ತುಂಬ ಹಣ ಇದೆ, ನನ್ನ ಹತ್ರ ಇರೋ ಹಣದಿಂದ ನಾನು ಹೊಸ ಪ್ರಾಪರ್ಟಿ ಕೊಂಡ್ಕೊತಾ ಇದ್ದೀನಿ ಅಥವಾ ಹೊಸ ಒಡವೆಗಳು ತೊಗೋತಾ ಇದ್ದೀನಿ, ನನ್ನ ಮನೆ ಎಲ್ಲ ಕಮಿಟ್ಮೆಂಟ್ಸ್ ಇದರಿಂದ ನೆರವೇರಿದೆ, ಈ ತಿಂಗಳು ನಾನು ತುಂಬ ಹಣವನ್ನು ನಾನು ಸಂಪಾದಿಸ್ತೀನಿ ಅಥವಾ ಎಲ್ಲ ಕಡೆಯಿಂದನೂ ಹಣ ನನಗೆ ಹರಿದು ಬರ್ತಾ ಇದೆ. ಈ ಥರ ಒಂದು ಪಾಸಿಟಿವ್ ಅಫರ್ಮೇಷನ್ಸ್, ಈ ತಿಂಗಳು ನಾನು ತುಂಬ ಸಕ್ಸಸ್ ಆಗ್ತೀನಿ, ಅಥವಾ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಒಂದು ಟಾರ್ಗೆಟ್ ಇಟ್ಟು ನಾನು ಈ ಟಾರ್ಗೆಟ್ನ ಮುಟ್ತಾ ಇದ್ದೀನಿ, ಈ ಥರ ಎಲ್ಲ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ಮನೆಯಿಂದ ಆಚೆ ಹೇಳಿ ಇದನ್ನು ಕೈಯಿಂದ ಉಫ್ ಅಂತ ಮನೆ ಒಳಗಡೆ ಎಲ್ಲ ಊದೋ ಥರ ಮಾಡಬೇಕು. ಅದೇನಾಗುತ್ತೆ, ನೀವು ಉಫ್ ಅಂತ ಮಾಡಿದಾಗ ಆ ಒಂದು ಎನರ್ಜಿ ಏನಾಗುತ್ತೆ, ಈ ಸಿನಮನ್ ಮುಖಾಂತರ, ಸಿನಮನ್ ಕೂಡ ನಮಗೇನು ಅಂತಂದರೆ ಒಂದು ಮನಿ ಅಟ್ರಾಕ್ಷನ್ ಹರ್ಬ್ ಅಂತಲೇ ಹೇಳ್ಬೋದು. ಇದೇನಾಗುತ್ತೆ, ಇಡೀ ನಾವು ಮನೆಯೆಲ್ಲ ಹರಡಿದಾಗ ಏನಾಗುತ್ತೆ, ನಾವು ಅದ್ರ ಮೇಲೆ ಓಡಾಡ್ದಾಗ ಏನಾಗುತ್ತೆ, ಆ ಎನರ್ಜಿ ನಮ್ಮಲ್ಲಿ ಕೂಡ ಕ್ರಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ನಿಮ್ಮ ಕೈಯಲ್ಲಿ ಏನು ಮಿಕ್ಕಿರತ್ತಲ್ಲ ಅದನ್ನ ನಾವು ತಲೆ ಮೇಲೆ ಹೀಗೆ ನಮ್ಮ ತಲೆ ಮೇಲೆ ನಾವು ಸ್ಪ್ರೆಡ್ ಮಾಡಿಕೊಂಡು ನಾವು ಅದನ್ನ ಮನೆ ಒಳಗಡೆ ಹೋಗ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮತ್ತೆ ನಮ್ಮಲ್ಲಿ ಕೂಡ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದರಿಂದ ನೀವು ನೆಕ್ಸ್ಟ್ ಮಂತ್ ಹೊತ್ತಿಗೆ ನೋಡಿ ನಿಮ್ಮಲ್ಲಿ ತುಂಬಾ ಒಂದು ಬದಲಾವಣೆಗಳಾಗಿರುತ್ತೆ. ಹಾಗಂತ ಇದ್ರ ಜೊತೆಗೆ ಆಕ್ಷನ್ ಕೂಡ ಮುಖ್ಯ ಆಗಿರುತ್ತೆ. ನಾನು ಏನೋ ಒಂದು ರಿಚುವಲ್ ಮಾಡಿದೆ, ನನಗೆ ದುಡ್ಡು ಬಂದ್ಬಿಡ್ಬೇಕು, ನಾನು ಕೂತ್ಕೊಂಡಿರ್ತೀನಿ ಅಂದ್ರೆ ಆಗೋದಿಲ್ಲ. ಇದ್ರ ಜೊತೆಗೆ ನಾವು ಒಂದು ಕರ್ಮ ಅಂತ ಹೇಳ್ತೀವಿ, ಒಂದು ಆಕ್ಷನ್ ಮಾಡ್ಬೇಕಂತ ಇರ್ತೀವಿ. ಅದ್ರ ಜೊತೆಗೆ ಅದ್ರ ಆಕ್ಷನ್ ಕೂಡ ನಾವು ಮಾಡಿ ಅದಕ್ಕೆ ಏನ್ ಬೇಕೋ ನಾವು ಅದನ್ನ ನಾವೊಂದು ಬಡ್ಜೆಟ್ ಅಂತ ಅಂದ್ರೆ ಟಾರ್ಗೆಟ್ ನಾವು ಇಟ್ಕೊಂಡು ನಾವು ಮಾಡ್ತೀವಿ. ಆವಾಗ ನಾವೊಂದು ಈ ಸ್ಟ್ಯಾಗ್ನೆಂಟ್ ಎನರ್ಜಿ ಏನಿರುತ್ತೆ ಅದು ಹೋಗಿ ಮನೆಯಲ್ಲಿ ಒಂದು ಒಳ್ಳೆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಹಾಗೆ ಇದಕ್ಕೆ ಮುಂಚೆ ನಾನು ಹೇಳ್ಕೊಟ್ಟಿದ್ದೆ ಕೆಲವೊಂದು ಏನು ಅಂತಂದ್ರೆ ರಿಚುವಲ್ ಬಾತ್. ಇವಾಗ ನಾವೇನು ಮನೆಯೆಲ್ಲ ನಾವು ಅಂದರೆ ಮನೆ ಆರ ನಾವು ಕ್ಲೆನ್ಸ್ ಮಾಡಿದ್ವಿ ಅಥವಾ ಮನೆಯ ಒಂದು ಏನಂತ ಹೇಳ್ಬೇಕಂದ್ರೆ ಸ್ಟ್ಯಾಗ್ನೆಂಟ್ ಎನರ್ಜಿ ಎಲ್ಲ ಕ್ಲಿಯರ್ ಮಾಡಿದ್ವಿ. ಹಾಗೆ ನಮಗೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವ ನೆಗೆಟಿವಿಟಿನ ಹೇಗೆ ಕ್ಲೀನ್ ಮಾಡೋದು, ಅಥವಾ ಇವಾಗ ಈಗ ಎಲ್ಲೋ ನಾವು ಆಚೆಯಿಂದ ಹೋಗಿ ಬಂದಿರ್ತೀವಿ ಅಥವಾ ಯಾವುದೋ ತುಂಬ ಒಂದು ಫಂಕ್ಷನಿಗೆ ಹೋಗಿ ಇದ್ದಕ್ಕಿದ್ದಂಗೆ ನಮಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಥವಾ ಏನೋ ಒಂಥರ ಮಂಕವ್ದಂಗೆ ಆಗುತ್ತೆ. ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ದೃಷ್ಟಿದೋಷದಿಂದ. ಯಾಕಂದರೆ ನಾವು ಆಚೆ ಹೋಗೋ ಜನ ಯಾವ ಥರ ಇರ್ತಾರೆ ಗೊತ್ತಿಲ್ಲ, ನಾವು ಹ್ಯಾಂಡ್ ಶೇಕ್ ಮಾಡ್ತೀವಿ, ತಬ್ಕೊಳ್ತೀವಿ, ಹಗ್ ಮಾಡ್ತೀವಿ. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ಎನರ್ಜಿ ಅಂದರೆ ಎಕ್ಸ್ಚೇಂಜ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಯಾವಾಗ ಡಿಸ್ಟರ್ಬ್ ಆಗುತ್ತೆ, ಸೊ ಅವರಲ್ಲಿರುವ ಒಂದು ನೆಗೆಟಿವಿಟಿ ಕೂಡ ನಮಗೆ ಬರ್ಬೋದು, ಅಥವಾ ಒಂದು ವಾತಾವರಣದಿಂದ ಕೂಡ ನಮಗೆ ಆ ನೆಗೆಟಿವಿಟಿ ನಮಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಯಾವಾಗ ಆರದಲ್ಲಿ ಡಿಸ್ಟರ್ಬ್ ಆಗುತ್ತೆ ಆವಾಗ ಪದೇ ಹುಷಾರ್ ತಪ್ತಿರ್ತಾರೆ. ತುಂಬ ಬೇಗ ಅವ್ರಿಗೆ ಒಂದು ನೆಗೆಟಿವಿಟಿ ಅಂದರೆ ಯಾರು ಒಂದು ಜೆಲಸ್ ಫೀಲ್ ಮಾಡಿದ್ರೆ ಅಥವಾ ಯಾರೋ ಒಂದು ಏನೋ ಒಂದು ಕೆಟ್ಟದಾಗಿ ಹೇಳಿದ್ರೆ ಅದನ್ನ ಈಸಿಯಾಗಿ ತೊಗೊಳ್ತಿರ್ತಾರೆ, ತುಂಬ ಸೆನ್ಸಿಟಿವಿಟಿ ಆಗ್ಬಿಟ್ಟಿರ್ತಾರೆ. ಇದಕ್ಕೋಸ್ಕರ ನಾವು ಕೆಲವೊಂದು ರಿಚುವಲ್ ಬಾತ್ನ ಮಾಡ್ಕೋಬೇಕು. ಹಾಗೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಕೂಡ ತುಂಬ ಅಂದರೆ ಚೆನ್ನಾಗಿರೋ ಗಂಡ ಹೆಂಡತಿ ಯಾರೋ ಎಲ್ಲೋ ಒಂದು ಸೋಷಿಯಲ್ ಪೋಸ್ಟ್ ಮಾಡಿದಾಗ ಇದ್ದಕ್ಕಿದ್ದಂಗೆ ಅವ್ರಿಗೆ ಏನು ಅಂದರೆ ದೃಷ್ಟಿ ಆಗುತ್ತೆ, ಇದಕ್ಕಿದಂಗೆ ಅವ್ರ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಗತ್ತೆ, ಅಥವಾ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಓದೋಕ್ಕಾಗ್ತಾ ಇರೋದಿಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ. ಈ ಥರದವ್ರಿಗೂ ಕೂಡ ಈ ಒಂದು ರಿಚುವಲ್ ಬಾತಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.